So Oppenheimer, so the most hyped and expected movie of the year. ಅದನ್ನ ಕೊನೆಗೂ ಫೈನಲ್ ರಿಲೀಸ್ ಆಗಿದೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಸೊ ಹೇಗಿತ್ತು ಹೋಗಿಲ್ಲ ವಿಡಿಯೋ ಎಂಡ್ ತನಕ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಸೊ ಓಪನ್ಹೈಮರು ಇದು ರಾಬರ್ಟ್ ಓಪನ್ಹೈಮರ್ದು ಬಯೋಪಿಕ್ಕು. ವರ್ಲ್ಡ್ ವಾರ್ 2 ಟೈಮಲ್ಲಿ ಆಟೋಮ್ ಬಾಂಬು ಒಂದು ನೀಡಿತ್ತು ಅಂತ ಅವರಿಗೆ ಅನಿಸಿದಾಗ ಅವರು ಆಟೋಮ್ ಬಾಂಬನ್ನು ಮಾಡಿದರು. ಆ ಒಂದು ಪ್ರಾಸೆಸ್ನ ಹೇಗಿತ್ತು, ಆಟೋಮ್ ಬಾಂಬ್ ಹೇಗಾಯಿತು, ಏನೇನು ಡಿಫಿಕಲ್ಟೀಸ್ ಅವರು ನೋಡಿದ್ರು. ಸೊ ಯಾರು ಅಪೋಸ್ ಮಾಡಿದ್ರು, ಕೊನೆಗೆ ಎಲ್ಲರಿಗೂ ಅವರು ಮಠಾಶ್ ಮಾಡಿಬಿಟ್ಟು ಹೇಗೆ ಕ್ರಿಯೇಟ್ ಮಾಡಿದ್ರು, ಅದನ್ನೆಲ್ಲ ನೀವು ನೋಡಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಅಪ್ಪನ್ಹೈಮರ್ನ ನಾನು ಒಂದೇ ಒಂದು ವರ್ಡಲ್ಲಿ ರಿವ್ಯೂ ಮಾಡಬೇಕು ಅಂತಂದರೆ, ದಿಸ್ ಈಸ್ ದಿ ಬೆಸ್ಟ್ ಮೂವಿ ಎವರ್ ಮ್ಯಾನ್. ಯಾಕಂದರೆ ನನಗೆ ಇಂಟರ್ಸ್ಟೆಲ್ಲರ್ಕ್ಕಿಂತ ಇದು ಭಾಳ ಇಷ್ಟ ಆಯಿತು ಮೂವಿ. ನನಗೆ ಇಂಟರ್ಸ್ಟೆಲ್ಲರೇ ಬೆಸ್ಟ್ ಮೂವಿ ಅನಿಸಿತ್ತು. ಕ್ರಿಸ್ಟೋಫರ್ ನೋಲನ್ನ ಅವರ ಒಂದು ಕ್ರಿಯೇಟಿವಿಟಿ ಒಳಗೆ ಇಂಟರ್ಸ್ಟೆಲ್ಲರ್ನ ಯಾವುದು ಬೀಟ್ ಮಾಡಲ್ಲ ಅಂದ್ಕೊಂಡಿದ್ರೆ, ಆಪನ್ಹೈಮರು ಅದಕ್ಕಿನ್ನ ಸಖತ್ತಾಗಿದೆ. ಮೂವೀಸಲ್ಲಿ ತೊಗೊಂಡಿರೋ ಶಾರ್ಟ್ಸು, ಕಿಲಿಯನ್ ಮರ್ಫಿನ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ಮತ್ತು ಈ ಮೂವಿ ಒಳಗೆ ನಿಮಗೆ ಪ್ರಾಪರ್ ಒಂದು ಕ್ರಿಸ್ಟೋಫರ್ ನೋಲನ್ನಿಂದ ವೈಬ್ಸ್ ಕೊಡಲ್ಲ. ಯಾಕಂದರೆ ಆಧಾರ ಹೇಳ್ತಾ ಇಲ್ಲ, ಆದರೆ ಅವ್ರದ್ದೊಂದು ಪ್ರಾಪರ್ ಸಿಗ್ನೇಚರ್ ಇದೆಯಲ್ಲ, ಮೂವಿ ಯಾರಿಗೂ ಅರ್ಥ ಆಗಬಾರ್ದು, ಕನ್ಫ್ಯೂಸಿಂಗ್ ಮಾಡಬೇಕು ಅಂತ. ಆದರೆ ಈ ಮೂವಿಯಲ್ಲಿ ಹತ್ರ ಇಲ್ಲ, ನಾರ್ಮಲ್ ಆಗಿದೆ, ಅರ್ಥ ಆಗುತ್ತೆ ನಿಮಗೆ. ಏನು ಆದರೆ ಬೇರೆ ಬೇರೆ ಟೈಮ್ ಪೀರಿಯಡ್ ತೊಗೊಂಡಿದ್ದಾರೆ, ಆದರೆ ನಿಮ್ಗೆ ಅರ್ಥ ಆಗುತ್ತೆ. ಇಂಟರ್ಸ್ಟೆಲ್ಲರು, ಟೆನೆಟ್ ಅಂತ ಒಂದು ದೊಡ್ಡ ದೊಡ್ಡ ಕನ್ಫ್ಯೂಸಿಂಗ್ ಮೂವೀಸ್ ಇರುತ್ತಲ್ಲ, ಆ ಥರದ್ದು ಏನು ಮಾಡೋಕ್ಕೋಗಿಲ್ಲ. ಸಿಂಪಲಾಗಿ ಸ್ಟೋರಿನ ಇಟ್ಟಿದ್ದಾರೆ. ಆದರೂ ದ ಬೆಸ್ಟ್ ಮೂವಿ ಎವರ್ ಅಂತ ಹೇಳಿದ್ರೆ, ಆ ಸಿಂಪಲ್ ಸ್ಟೋರಿನ ಹಿಂಗೆ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅಂತ ನಿಮಗೊಂದು ಇಮ್ಯಾಜಿನೇಷನ್ ಬರ್ತಿರ್ಬೋದು. ರಾಬರ್ಟ್ ಓಪನ್ಹೈಮರ್ ಯಾರು, ಅವರು ಮಾಡ್ಬೇಕಾದ್ರೆ ಅಟೋಮಿಕ್ ಬಾಂಬ್ ಹೇಗೆ ಮಾಡಿತ್ತು, ಆಮೇಲೆ ಪ್ರೊಸೆಸ್ ಏನು, ಮಾಡ್ಬೇಕಾದ್ರೆ ಏನೇನು ಡಿಫಿಕಲ್ಟೀಸ್ ಅವರು ಫೇಸ್ ಮಾಡಿದ್ರು, ಆ ಡಿಫಿಕಲ್ಟಿನ ಫೇಸ್ ಮಾಡೋದಕ್ಕೆ ಯಾರ್ಯಾರು ಅವ್ರಿಗೆ ಸಾಥ್ ಕೊಟ್ಟರು, ಆಮೇಲೆ ಅದು ಕೊನೆಗೆ ಹೇಗೆ ಲಾಂಚ್ ಆಯಿತು, ಲಾಂಚ್ ಆಗಿದ್ದು ಕಾನ್ಸಿಕ್ವೆನ್ಸಸ್ ಏನು, ಆ ಕಾನ್ಸಿಕ್ವೆನ್ಸಸ್ನ ಅವ್ರು ಹೇಗೆ ಡೀಲ್ ಮಾಡಿದ್ರು, ಇದೆಲ್ಲ ಒಂದು ಕಲೆ. ಆ ಒಂದು ಕಲೆನ ತೋರಿಸಿರೋದು ಕಿಲಿಯನ್ ಮರ್ಫಿ ಅವರು, ಆ ತೋರ್ಸಂಗೆ ಮಾಡಿರೋದು ಕ್ರಿಸ್ಟೋಫರ್ ನೋಲನ್ ಅವರು. ದಿಸ್ ಈಸ್ ಎ ಮಸ್ಟ್ ವಾಚ್ ಮೂವಿ. ನಾನು ನಿಜವಾಗಲೂ ಏನು ಬೇರೆ ಯಾವ ಮೂವಿ ಅಂತ ಹೇಳಿಲ್ಲ ಅಂತೆಲ್ಲ ಹೇಳ, ಆದರೆ ಇದನ್ನಂತೂ ಕನ್ಫರ್ಮ್ ಆಗಿ ನೀವು ನೋಡಲೇಬೇಕು. ಯಾಕಂದರೆ ಕ್ರಿಸ್ಟೋಫರ್ ನೋಲನ್ ಮಾಡಿರೋದು ಅವರೊಂದು ಎಕ್ಸ್ಪೆರಿಮೆಂಟ್ಸು, ಕ್ರಿಯೇಟಿವಿಟಿ ಎಲ್ಲರಿಗೂ ಗೊತ್ತೇ ಇದೆ. ಅವರೊಂದು ಕ್ರೇಜಿ ಮ್ಯಾಡ್ ಮ್ಯಾನ್ ಅಂತಲೇ ಹೇಳ್ಬೋದು ಫಿಲ್ಮ್ ಮೇಕಿಂಗ್ ಒಳಗೆ. ಒಂದು ಸಲ ನಾನು ಅದನ್ನು ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಕಮಿಟ್ ಆಗಿಬಿಟ್ರೆ ಲಿಟ್ರಲಿ ಅದು ಮಾಡೇ ಮಾಡ್ತಾರೆ. ಈ ಮೂವಿ ಕೂಡ ಹಾಗೆ ಇದೆ, ಸ್ಲೋ ಬರ್ನು, ಮಿರ್ಚ್ ಮಸಾಲ ಸ್ಲೋ ಆಗಿ ನಿಮಗೆ ಪೂರ್ತಿ ವರ್ತ್ ಅನಿಸುತ್ತೆ ಮೂವಿ ಮಾತ್ರ. ಅಷ್ಟು ಸಖತ್ತಾಗಿದೆ. ಇಲ್ಲಿ ಆ್ಯಕ್ಟ್ ಮಾಡಿರೋ ಆ್ಯಕ್ಟರ್ಸು ಅವರ ಪೊಟೆನ್ಷಿಯಲ್ನ 100% ಸ್ಕ್ವೀಸ್ ಔಟ್ ಮಾಡಿಕೊಂಡು ಇದರೊಳಗೆ ತೋರಿಸಿದ್ದಾರೆ. ಅದರಲ್ಲೂ ರಾಬರ್ಟ್ ಡೌನಿ ಜೂನಿಯರ್ ಎಂಥ ಕ್ಲಾಸಿ ಆ್ಯಕ್ಟರು, ಅವರು ಈ ಮೂವಿಯಲ್ಲಿ ನಿಮಗೆ ಇನ್ನೂ ಒಂದು ಸ್ಟೆಪ್ಪು ಮೇಲೆ ಹೋದ ಥರ ಕಾಣಿಸ್ತಾ ಇದ್ದಾರೆ. ಸಖತ್ತಾಗಿದೆ. ಮರ್ಫಿ ಅಂತೂ ಕಿಲ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಟಿಂಗ್ ಒಳಗಡೆ. ಮತ್ತು 99.9% ಈ ಮೂವಿಲಿ VFX ಯೂಸ್ ಮಾಡಿಲ್ಲ, 100% ಯೂಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿಲ್ಲ ಅದು ನಿಜನೋ ಸುಳ್ಳು ಅಂತ. ಆದರೂ ಅದು ಅಕಸ್ಮಾತ್ ನಿಜ ಇದ್ದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಬರೋ ಸೀನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಈವನ್ ಆಟೋಮಿಕ್ ಬಾಂಬಿಂದು ಬ್ಲಾಸ್ಟು ಕೂಡ VFX ಅಲ್ಲ, ರಿಯಲ್ ಬಾಂಬ್ನ ಯೂಸ್ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ, ಡೆಡಿಕೇಶನ್ನ ನೋಡ್ತಾ ಇದ್ದಾರೆ ಕ್ರಿಸ್ಟೋಫರ್ ನೋಲನ್ನಿಂದು. ಸಖತ್ತಾಗಿದೆ. ನಿಜವಾಗ್ಲೂ ಮಸ್ಟ್ ವಾಚ್ ಮೂವಿ, ಕಂಪ್ಲೀಟ್ ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ. ಈ ಮೂವಿ ಸಕ್ಕತ್ತಾಗಿದೆ, ನೋಡಲೇಬೇಕು, ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತೀನಿ. ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಾನು ಸಿಗ್ತಾರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.